ಲೈಫು ಇಷ್ಟೇನೆ ಅನ್ಬಿಟ್ಟು ದೊಡ್ಡ ದೊಡ್ಡದಾಗ ಉಪದೇಶಗಳು ಕೊಡ್ತೀರಾ. ನಿಮ್ಗಳ ಲೈಫೇ ಸರಿ ಇಲ್ವಲ್ರಿ? ನೋಡಿ, ನೀವು ಅನ್ಕೊಂಡಿರೋ ಥರ ಏನೂ ಇಲ್ಲ. ಮತ್ತೆ ನೀವೇ ಆರ್ ಜೆ ಜಾನು ಅಂತ ಪಬ್ಲಿಕ್ ಅಲ್ಲಿ ಎಲ್ಲೂ ಹೇಳಿಲ್ಲ, ಯಾಕ್ರಿ ಮುಚ್ಚಿಟ್ಟಿದ್ರಿ? ಅವತ್ತೊಂದು ಫೋಟೋ ತಗೊಳ್ಳಿಕ್ ಬಿಡ್ಲಿಲ್ಲ ನೀವು. ಅದು ನನ್ನ ಪರ್ಸನಲ್ ವಿಷಯ. ಸುಳ್ಳು ಹೇಳ್ಕೊಂಡು FM ಕೇಳೋರ್ಗೆಲ್ಲ ಮೋಸ ಮಾಡ್ತೀರಾ, ಊರವ್ರಿಗೆಲ್ಲ ನೀತಿ ಪಾಠ ಹೇಳ್ತೀರಾ. ನಿಮ್ಮ ಹೆಸರಿಟ್ಕೊಂಡು ನಾವು ಫ್ಯಾನ್ಸ್ ಅಸೋಸಿಯೇಷನ್ ಮಾಡ್ಕೊಂಡಿದೀವಲ್ಲ, ನಮಗ್ ಬುದ್ಧಿ ಇಲ್ಲ. ಇನ್ಯಾವತ್ತೂ ನಿಮ್ಮ ಪ್ರೋಗ್ರಾಮ್ ಕೇಳಲ್ಲ. ನೋಡಿ, ಬೇರೆಯವ್ರಿಗೆ ನಿಮ್ ಜೀವನ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಕ್ ಮೊದಲು ನಿಮ್ ಜೀವನನ ನೀವು ನೆಟ್ಗಿಟ್ಕೊಳ್ಳಿ. ನೋಡಿ ಸರ್, ನಿಮ್ FM ಮೇಲೆ ನಮ್ಗೆ ಒಳ್ಳೆ ಗೌರವ ಇದೆ. ನಾವು ಡೈಲಿ 92.7 FM ಕೇಳ್ತೀವಿ, ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಕೊಡ್ತೀರಾ. ಆದ್ರೆ ಇಂಥವ್ರ ಪ್ರೋಗ್ರಾಮ್ಸ್ ಮಾಡ್ಕೊಡ್ದು. ನೋಡಿ, ಇವತ್ತೇ ಲಾಸ್ಟು. ಇನ್ಮೇಲೆ ಇವ್ರ ಪ್ರೋಗ್ರಾಮ್ ಬರ್ಕೊಡ್ದು. ಬಂದ್ರೆ ಇಡೀ ಆಫೀಸ್ನ ಉಡಿಸ್ ಮಾಡ್ಬಿಡ್ತೀವಿ. ನೋಡಿ, ನಿಮಗ್ ಮರ್ಯಾದೆ ಅನ್ನೋದಿದ್ರೆ ಇನ್ ಮುಂದೆ ಯಾವತ್ತು ಪ್ರೋಗ್ರಾಮ್ ಊರೆಲ್ಲ ಮಾತಾಡೋದು ಬೇರೆ, ಪ್ರೆಸ್ ಮೀಡಿಯಾದಲ್ಲಿ ಬರೋದೇ ಬೇರೆ. ನೀವು ಶೋ ಸೆಲೆಬ್ರಿಟೀಸ್ ಅನ್ನೋದನ್ನ ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು. ಏನೇ ಮಾಡಿದ್ರು ಹುಷಾರಾಗಿ ಮಾಡಬೇಕು. ನಿಮ್ಮ ಮಧ್ಯೆ ಅಫೇರ್ ಇದೆ ಅಂತ ಎಲ್ಲ ಕಡೆ ಬರ್ದಿದ್ದಾರೆ. ಸರ್, ನಮ್ಮಿಬ್ಬರ ಮಧ್ಯದಲ್ಲಿ ಆ ಥರ ಏನೂ ಇಲ್ಲ, ಅದು ನಿಮಗೂ ಗೊತ್ತು. ನಾನು ಯಾವ ಕನ್ಕ್ಲೂಷನ್ಗೂ ಬರ್ತಾ ಇಲ್ಲ ಗೀತಾ. ಆದರೆ ನೀನು ಒಂದು ಮಾತು ಅರ್ಥ ಮಾಡ್ಕೋಬೇಕು. 10 ಜನ ಒಂದೇ ಥರ ಮಾತಾಡಿದ್ರೆ ಅದೇ ಸತ್ಯ ಆಗೋಗುತ್ತೆ. ಜೋಶಿ, ನಾನು ಗೀತಾ ಕ್ಲಿಯರ್ ಆಗಿದ್ದೀವಿ. ಅವ್ರ ಮನೆಯವ್ರಿಗೆ ನಮ್ಮ ಮೇಲೆ ಏನು ಡೌಟ್ ಇಲ್ಲ. ಜನ ಏನೋ ಮಾತಾಡ್ತಾರೆ, ಮೀಡಿಯಾದವ್ರಿಗೆ ನ್ಯೂಸ್ ಬೇಕು ಅಂತ ಏನೇನೋ ಹೇಳಿದ್ರೆ ನಮ್ಮನ್ನ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ರಾಹುಲ್, ಅದೆಲ್ಲ ಓಕೆ. ನನಗೆ ನನ್ನ ಹೆಸರು, ನಮ್ಮ ಸ್ಟೇಷನ್ ಹೆಸರು ಕೆಟ್ಟು ಹೋಗ್ತಾ ಇದೆ. ಐ ಆಮ್ ಬಾದರ್ಡ್ ಅಬೌಟ್ ದ್ಯಾಟ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೀ. ಗೀತಾ, ನೀನೇ ಆರ್ ಜೆ ಜಾನು ಅನ್ನೋದು ಎಲ್ರಿಗೂ ಗೊತ್ತಾಗೋಗಿದೆ. ಇದನ್ನು ಯಾಕೆ ಇಷ್ಟು ದಿವಸ ಮುಚ್ಚಿಟ್ಟಿದೆ ಅನ್ನೋದಕ್ಕೆ ಬೇರೆನೇ ಅರ್ಥ ಬರ್ತಾ ಇದೆ. ನಮ್ಮ ಸ್ಟೇಷನ್ಗೆ ಇದೆಲ್ಲ ಅಫೆಕ್ಟ್ ಆಗ್ತಾ ಇದೆ. ಇದನ್ನು ಒಪ್ಕೋತೀಯ ನೀನು? ಯು ಟೆಲ್ ಮಿ ವಾಟ್ ಐ ಶುಡ್ ಡು. ವಿಷಯ ಇಷ್ಟೊಂದು ಸೀರಿಯಸ್ ಆಗಿದೆ ಅಂತ ನಿನಗೆ ಗೊತ್ತಾಗಿದೆ. ಲಿಸ್ನರ್ಸ್ ಎಲ್ಲ ರಿಪೆಲ್ ಆಗ್ತಾ ಇದ್ದಾರೆ. ಲಿಸ್ನರ್ಸ್ ಇಲ್ಲ ಅಂತಂದ್ರೆ ಸ್ಟೇಷನ್ ನಡೆಸೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತು. ಬೋರ್ಡ್ ಮೆಂಬರ್ಸು ಯಾಕೆ ರೇಟಿಂಗ್ ಡಿಪ್ ಆಗ್ತಾ ಇದೆ ಅಂತ ಕೇಳಿದ್ರೆ ನಾನೇನು ಹೇಳ್ಬೇಕು? ನಮ್ಮ ಆರ್ಜೆಗಳ ಮೇಲೆ ಈ ತರ ಆರೋಪ ಇದೆ, ಅದಕ್ಕೆ ಜನ ನಮ್ಮ ಸ್ಟೇಷನ್ ಇಂದ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಲ್ಲ? ಜೋಶಿ, ಇದನ್ನ ಯಾರೋ ಬೇಕು ಅಂತ ಮಾಡ್ತಾ ಇರೋದು. ಸಿ, ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ ಅಲ್ವಾ? ರಾಹುಲ್, ನೀನ್ ಹೇಳೋದು ಜನರಲಿ ಕರೆಕ್ಟ್, ಅದು ಅಡ್ವಾಂಟೇಜ್ ಆಗುತ್ತೆ. ಬಟ್ ಆದ್ರೆ ಇಲ್ಲಿ ಇದು ಅಡ್ವರ್ಸ್ ಅಂಡ್ ನೆಗೆಟಿವ್ ಪಬ್ಲಿಸಿಟಿ ಆಗುತ್ತೆ ನಮಗೆ. ಯಾಕೆ ಅಂದ್ರೆ ಲೈಫ್ ಹಿಸ್ಟರಿನೇ ಪ್ರೋಗ್ರಾಮ್ ಮಾಡ್ತಿರೋದು ಗೀತಾ. ಪ್ರೋಗ್ರಾಮ್ ಅಲ್ಲಿ ಅವಳು ಜನ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಅಡ್ವೈಸ್ ಮಾಡ್ತಾ ಇದ್ದಾಳೆ. ಇವಳ ಲೈಫಲ್ಲಿ ಹೀಗಾದ್ರೆ ಜನ ಯಾಕೆ ಕೇಳಬೇಕು? ವೈ ದೇ ವಿಲ್ ಲಿಸನ್ ಅಂಡ್ ವೈ ದೇ ವಿಲ್ ಫಾಲೋ. ಅಂಡ್ ಮಾರಲಿ ಎಥಿಕಲಿ ಇವಳಿಗೆ ಏನು ರೈಟ್ಸ್ ಇರುತ್ತೆ ಆ ಥರ ಹೇಳಕ್ಕೆ? ಒಪ್ಕೋತೀಯಾ? ಸರಿಗೇನು ಮಾಡೋದು?
ರಾಹುಲ್, ನಿನ್ನ ಮ್ಯಾಂಗ್ಳೂರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಯು ಹ್ಯಾವ್ ಟು ರೀಎಸ್ಟಾಬ್ಲಿಷ್ ಯುವರ್ ಕೆರಿಯರ್. ಗೀತಾ, ಐ ಆಮ್ ಸಾರಿ. I can't help. You are fired. You are fired. You are fired. Congratulations, Gita. ನಾವು ನಿಮ್ಮನ್ನು RJ ಆಗಿ select ಮಾಡಿದ್ದೀವಿ. ವೆಲ್ಕಮ್. ಯು ಆರ್ ಗೋಯಿಂಗ್ ಟು ಬಿ ಆರ್ಜೆ ಜಾನು ಆನ್ ಬಿಗ್ 92.7 FM. ಯೋಚನೆ ಯಾಕೆ? ಚೇಂಜ್ ಓಕೆ. ಗೀತಾ, ನಿನ್ನ ಶೋ ಸ್ಟೇಷನ್ ಅಲ್ಲಿ ಹೈಲೈಟ್ ಆಗಬೇಕು. ವಾಟ್? ಯಾರೋ ಏನೋ ಹೇಳಿದ್ರು ಅಂತ ಅವ್ರನ್ನ ತೆಗ್ದಾಕಕ್ಕಾಗತ್ತಾ? ನನಗೂ ಇಷ್ಟ ಇಲ್ಲ ರಾಹುಲ್, ಬಟ್ ಐ ಹ್ಯಾವ್ ನೋ ಆಪ್ಷನ್. ಐ ಆಮ್ ಆನ್ಸರಬಲ್ ಟು ದ ಹೆಡ್ ಆಫೀಸ್. ಗೀತಾನ ಬೆಸ್ಟ್ RJ ಅಂತ ನಾಮಿನೇಟ್ ಮಾಡಿದ್ದೀವಿ. ಈ ತರ ನ್ಯೂಸ್ ಬೇಗ ಸ್ಪ್ರೆಡ್ ಆಗುತ್ತೆ. ಹೌ ಕ್ಯಾನ್ ಐ ಕಂಟಿನ್ಯೂ ವಿತ್ ಹರ್? ಅಂದ್ರೆ ನನ್ನ ಕೆಲಸದಿಂದ ತೆಗಿತಿದ್ದೀರಾ? ಅನು, ಕಮ್ ಟು ಮೈ ಕ್ಯಾಬಿನ್. ಗೀತಾ, ಇವತ್ತಿನ ತನಕ ನಿನ್ಗೆ ಏನೇನು ಬ್ಯಾಲೆನ್ಸಸ್ ಇದೆಯೋ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ನಮ್ಮ HR ಸೆಟಲ್ ಮಾಡ್ತಾರೆ. ಓಕೆ? ನನಗೆ ಅದೃಷ್ಟ ಇಲ್ಲ ಸರ್. ನಾನು ಏನು ಮಾಡಿದ್ರೂ ಏನಾದರೂ ಒಂದು ಎಡವಟ್ಟು ಆಗ್ತಾ ಇರುತ್ತೆ. ಅದರಿಂದ ಇರೋರೆಲ್ರಿಗೂ ತೊಂದರೆ. ಸೋಲೋದು ನನ್ಗೆ ಹೊಸ್ತೇನಲ್ಲ, ಆದರೆ ಅದರಿಂದ ನೀವೆಲ್ಲರೂ ಯಾಕೆ ತೊಂದರೆ ಅನುಭವಿಸ್ಬೇಕು? ಹೊರಡ್ತೀನಿ. ಇಷ್ಟು ದಿನ ನನಗೊಂದು ಸ್ಥಾನ ಕೊಟ್ಟಿದ್ದೀರಾ. ಜನರ ಪ್ರೀತಿ ಅಂದರೆ ಏನು ಅಂತ ತೋರಿಸ್ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್ ಸರ್. I'm sorry, Geeta. I just couldn't help. ಇಲ್ಲ ಸರ್, ನನ್ಗೆ RJ ಅಂದ್ರೇನೆ ಏನಂತ ಗೊತ್ತಿರಲಿಲ್ಲ. ಅಂಥವಳನ್ನ ಸೆಲೆಕ್ಟ್ ಮಾಡಿ ರಾಹುಲ್ ಅಂತ ಒಳ್ಳೆ ಟ್ರೈನರ್ನ ಕೊಟ್ಟು ಎಷ್ಟೆಲ್ಲ ಹೇಳ್ಕೊಟ್ಟು ಸಪೋರ್ಟ್ ಮಾಡಿದ್ದೀರಾ. ಇಂಥ ಒಂದು ಶೋನ ಹೋಸ್ಟ್ ಮಾಡ್ತೀನಿ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅದನ್ನು ನನ್ನ ಕೈಲಿ ಮಾಡಿಸಿದ್ದೀರಾ. ಇಷ್ಟು ದಿನ ಇಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದೇ ನನ್ನ ಅದೃಷ್ಟ. ಅದಕ್ಕೆ ನನಗೆ ಖುಷಿ ಇದೆ. ನಿಮ್ಗೇನು ಅಭ್ಯಂತರ ಇಲ್ಲದೆ ಹೋದ್ರೆ ನಾನಿಲ್ಲಿ ಸ್ವಲ್ಪ ಹೊತ್ತು ಇದ್ದು ಹೊರಡ್ತೀನಿ ಸರ್. ಯಾ, ಕಂಗ್ರಾಚುಲೇಷನ್ ಗೀತಾ. ನಾವು ನಿಮ್ಮನ್ನು RJ ಆಗಿ select ಮಾಡಿದ್ದೀವಿ. ವೆಲ್ಕಮ್. ಯು ಆರ್ ಗೋಯಿಂಗ್ ಟು ಬಿ ಆರ್ಜೆ ಜಾನು ಆನ್ ಬಿಗ್ 92.7 FM. ಯೋಚನೆ ಯಾಕೆ? ಚೇಂಜ್ ಓಕೆ. ಗೀತಾ, ನಿನ್ನ ಶೋ ಸ್ಟೇಷನ್ ಅಲ್ಲಿ ಹೈಲೈಟ್ ಆಗಬೇಕು. Come on, let's go. ಹಾಯ್, ಹೆಲೋ, ನಮಸ್ಕಾರ. ನೀವ್ ಕೇಳ್ತಾ ಇದ್ದೀರಾ 92.7 ಬಿಗ್ FM. ಯೋಚನೆ ಯಾಕೆ, ಚೇಂಜ್ ಓಕೆ. ಲೈಫು ಇಷ್ಟೇನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಪ್ರೀತಿಯ ಜಾನು, ನಿಮ್ಮ ಜೊತೆ ನಾನು. ಏನ್ ಗೊತ್ತಾ, ಇಲ್ಲಿ ಕಾಯಕವೇ ಕೈಲಾಸ, ಮಾತೇ ಬಂಡವಾಳ ಅಂತ ಮಾತುಕತೆ ಮಾಡ್ತಾನೆ ಇರ್ಬೇಕು. ಅಷ್ಟೇ ಸಿಂಪಲ್ ಆಗಿರುತ್ತೆ ಲೈಫ್. ಇದನ್ನ ಕನ್ಸೋಲ್ ಅಂತಾರೆ.
ಗೀತಾ, ಐ ಆಮ್ ಸಾರಿ, ಐ ಕಾಂಟ್ ಹೆಲ್ಪ್. ಯು ಆರ್ ಫೈರ್ಡ್. ನಿಮ್ಮಲ್ಲಿ ಎಷ್ಟು ಜನ ವಿಲಿಯಂ ಶೇಕ್ಸ್ಪಿಯರ್ ಅವರ ರೋಮಿಯೋ ಅಂಡ್ ಜೂಲಿಯೆಟ್ ನ ನೋಡಿದೀರಾ ಅಥವಾ ಆ ಕಥೆಯನ್ನ ಆ ಪ್ಲೇಯನ್ನ ಕೇಳಿದೀರಾ? ಅದರಲ್ಲಿ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ, A rose by any other name would smell as sweet ಅಂತ. ಅಂದ್ರೆ ಹೆಸರಲ್ಲಿ ಏನಿದೆ ಗುರು ಅಂತ ಅರ್ಥ. ನಿಮ್ ಎಲ್ರಿಗೂ ಗೊತ್ತಿದೆ, RJ ಜಾನುನೇ ಗೀತಾ ಅಂತ. ಆ ಒಂದು ಸಣ್ಣ ವಿಷಯದ ಬಗ್ಗೆ ಯಪ್ಪ ಎಲ್ಲಾ ಕಡೆ ಒಂಥರ ಕದನ. ಎಲ್ಲಾರು ಅಯ್ಯೋ ಜಾನು ಈ ತರ ಮಾಡ್ಬಿಟ್ಲಾ, ಅವಳೇನಾ ಗೀತಾ ಅಂತ ಮಾತುಕತೆ ನಡೀತಿದೆ. ಆದ್ರೆ ಜಾನು ಮನ್ಸಲ್ಲಿ ಏನಿದೆ ಅಂತ ಯಾರಾದ್ರೂ ಕೇಳಿದ್ರ? ಅವರ ಜೀವನದಲ್ಲಿ ಏನಾಗಿರ್ಬೋದು ಆ ಘಟನೆಗಳು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ರ? ಒಂದು ರೇಡಿಯೋ ಸ್ಟೇಷನ್ ಅಲ್ಲಿ ಯಾರಿಗೂ ತನ್ನ ಪರಿಚಯನೇ ಹೇಳ್ದೆ ಒಂದು ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ? ಅದಕ್ಕೆ ಹೇಳೋದು, ಯೋಚನೆ ಯಾಕೆ ಚೇಂಜ್ ಓಕೆ. ಇವತ್ ಕೇಳೋಣ ಬನ್ನಿ ಅಂತ. ಇಂಟ್ರೊಡ್ಯೂಸಿಂಗ್ ನಮ್ ಎಲ್ಲರ ಅಚ್ಚು ಮೆಚ್ಚಿನ RJ ಜಾನು ಅಲಿಯಾಸ್ ಗೀತಾ. ಈ ಕಾರ್ಯಕ್ರಮಕ್ಕೆ ಹೋಸ್ಟ್ ಅನ್ನೇ ಗೆಸ್ಟ್ ಮಾಡ್ತಾ ಇದೀನಿ ಇವತ್ತು. ಗೀತಾ, ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ಯೋರ್ ಶೋ ಲೈಫು ಇಷ್ಟೇನೆ. ಥ್ಯಾಂಕ್ ಯು ಶ್ರುತಿ. ಎಲ್ರಿಗೂ ನಮಸ್ಕಾರ. ಆದ್ರೆ ಇವಾಗ ಎಲ್ರಿಗೂ ನಿನ್ನ ಆ ಸತ್ಯನ ಹೇಳುವ ಸಮಯ ಬಂದಿದೆ. ಯಾಕಿವತ್ತು ಗೀತಾ RJ ಜಾನು ಆಗಿದ್ದಾಳೆ? ಏನು ಹಿಂದಿನ ಕಥೆ, ಏನ ರಹಸ್ಯ? ಯಾಕೆ ಎಲ್ಲರಿಂದನೂ ಈ ಮಾತನ್ನ ಮುಚ್ಚಿಟ್ಟೆ ನೀನ್ ಗೀತಾ? ನಾನು ಒಂದು ಸಾಧಾರಣವಾದ ಕುಟುಂಬದಲ್ಲಿ ಹುಟ್ಟಿದವಳು. ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಅಪ್ಪ ತೀರ್ಕೊಂಡ್ರು. ಇನ್ ಮನೆಯಲ್ಲಿರೋದು ಅಮ್ಮ, ಅಣ್ಣ, ಅತ್ತಿಗೆ, ನನ್ನ ತಮ್ಮ. ತುಂಬಾ ಸಾಧಾರಣವಾದ ಕುಟುಂಬ. ಮತ್ತೆ ನನಗೆ ಓದೋದಕ್ಕಾಗಿದ್ದು ಬರೀ ಸೆಕೆಂಡ್ PUC ತನಕ ಮಾತ್ರ. ಹಲವಾರು ಕಾರಣಗಳಿದೆ ಅದಕ್ಕೂ ಕೂಡ. ಇನ್ನು ನೋಡೋದಕ್ಕೆ ಸುಮಾರಾಗಿದ್ದೀನಿ, ಗುಂಡ್ಗೆ, ದಪ್ಪಗೆ. ಮುಖ ಮಾತ್ರ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಈ ಜನ್ಮದಲ್ಲೇ ನಿನಗೆ ಮದುವೆ ಆಗೋದಿಲ್ಲ, ಯಾವ ಗಂಡು ಸಿಗೋದಿಲ್ಲ ಅಂತ ಎಲ್ಲರೂ ಹೇಳ್ತಿದ್ರು. ಎಲ್ಲರೂ ಹೇಳೋದು ಬಿಡಿ, ಮನೇಲೂ ಇದೇ ಚಿಂತೆ, ಯಾರು ಗಂಡು ಕೊಡ್ತಾರೆ ಇವಳಿಗೆ ಅಂತ. ಯಾಕೆ ಹೇಳಿ, ಗುಂಡ್ಗಿದ್ದೀನಲ್ಲ ಗುಂಡಮ್ಮನ ಥರ. ಗುಂಡಮ್ಮ ಅನ್ನೋದೇ ನನ್ನ ಹೆಸರಾಗೋಗಿತ್ತು. ಆದ್ರೆ ನನ್ನ ಪ್ರಕಾರ ಈ ಗುಂಡಮ್ಮ ಬಹಳ ಲಕ್ಕಿ. ಗುಂಡಮ್ಮನ ಲೈಫಲ್ಲಿ ನಿಜವಾದ ಲಕ್ಕಿನ ಎಂಟ್ರಿ ಹೇಗಾಯ್ತು, ಯಾವಾಗಾಯ್ತು? ಈ ವಿಷಯಗಳು ಒಂದು ಸಣ್ಣ ವಿರಾಮದ ನಂತರ ನಿಮ್ಮ 92.7 ಬಿಗ್ ಎಫ್ ಎಂ ಅಲ್ಲಿ ಒಂದು ಕ್ವಿಕ್ ಚಕಾಚಕ್ ಅಂತ ಪುಟ್ಟಾಣಿ ಬ್ರೇಕ್ ಅನ್ನ ತಗೊಂಡು ವಾಪಸ್ ಬರೋಣ.